ಎಸ್ ಸರ್. ಸರ್, ಈಗ ಒಂದು ದರ್ಶನ್ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ತೀರ್ಪನ್ನ ಬಹುಶಃ ನೀವು ಗಮನಿಸಿರ್ತೀರಿ. ಇದೊಂದು ಐತಿಹಾಸಿಕ ತೀರ್ಪೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಅನ್ಸುತ್ತೆ ಸರ್, ಹಿರಿಯ ವಕೀಲರಾಗಿ? ಆಮೇಲೆ ನೀವು ನೋಡಿರುವಂತ ಕೇಸ್ ಹಿಸ್ಟ್ರಿಗಳಲ್ಲಿ ಈ ಕೇಸ್ ಎಷ್ಟು ಡಿಫರೆಂಟ್ ಅಂತ ಹೇಳಿ ಅನ್ಸುತ್ತೆ ಅಂತ? ನೋಡಿ, ಸಾಮಾನ್ಯವಾಗಿ ಸಬಾರ್ಡಿನೇಟ್ ಕೋರ್ಟ್ಸ್ ಜಾಮೀನನ್ನು ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಹೈಯರ್ ಕೋರ್ಟ್ಸ್ ಇಂಟರ್ವ್ಯೂನ್ ಆಗೋದಿಲ್ಲ. ಜಾಮೀನನ್ನು ಕೊಟ್ರೆ ಆ ಜಾಮೀನನ್ನು ತಿರಸ್ಕಾರ ಮಾಡುವಂತ ನಿಟ್ಟಿನಲ್ಲಿ ಹೈಯರ್ ಕೋರ್ಟ್ಸ್ ಅಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿದ್ರೆ, ಗಂಭೀರವಾಗಿ ಆರೋಪಗಳು ಇಲ್ಲದೆ ಇದ್ರೆ ಮಾತ್ರ ಅದನ್ನ ಬೇರೆ ಜಾಮೀನನ್ನ ಕ್ಯಾನ್ಸಲ್ ಮಾಡ್ತಾರೆ ಹೊರತು ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಜಾಮೀನನ್ನ ಕ್ಯಾನ್ಸಲ್ ಮಾಡೋದಿಲ್ಲ. ಆಮೇಲೆ ಅನೇಕ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ, ಅನ್ಲೆಸ್ ಆರೋಪಿ ಕೋರ್ಟ್ಗೆ ಸಹಕರಿಸದೇ ಇದ್ರೆ ಅಥವಾ ದೇಶವನ್ನು ಬಿಟ್ಟು ಹೋದ್ರೆ, ಇನ್ವೆಸ್ಟಿಗೇಷನ್ಗೆ ಸಹಕರಿಸಲಿಲ್ಲ ಅಂದ್ರೆ, ಪೊಲೀಸ್ ವ್ಯವಸ್ಥೆಗೆ ಸಹಕರಿಸಲಿಲ್ಲ ಅಂದ್ರೆ, ಅಥವಾ ಕೋರ್ಟ್ ಕ್ಲಚಸ್ಗೆ ಸಿಗ್ಲಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಮಾತ್ರ ಈ ಜಾಮೀನನ್ನ ತಿರಸ್ಕರಿಸಬೇಕಾಗ್ತದೆ. ಅದರ್ವೈಸ್ ತಿರಸ್ಕರಿಸುವಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಆದೇಶಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅನೇಕ ಸಂದರ್ಭಗಳಲ್ಲಿ ಮಾಡಿದ್ದಾರೆ. ಒಂದು ವೇಳೆ ಜಾಮೀನು ಕೊಟ್ಟಿದ್ರು ಸಹ ಅದನ್ನ ಈ ತಿರಸ್ಕರಿಸುವಂತ ಸಂದರ್ಭದಲ್ಲಿ ಅಥವಾ ಜಾಮೀನನ್ನ ನಿರಾಕರಿಸುವಂತ ಸಂದರ್ಭದಲ್ಲಿ ಬಹಳ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕಾಗ್ತದೆ, ಎಲ್ಲಾ ಅಂಶಗಳನ್ನು ಸಹ ಪರಿಗಣಿಸಬೇಕಾಗತ್ತೆ ಅಂತಕ್ಕಂಥ ಆದೇಶಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಏನಾದ್ರೂ ಈ ಗಂಭೀರವಾಗಿರ್ತಕ್ಕಂಥ ಆರೋಪಗಳು, ಜೀವಾವಧಿ ಶಿಕ್ಷೆ ಇರ್ತಕ್ಕಂಥ ಆರೋಪಗಳಲ್ಲಿ ನಡವಳಿಕೆಗಳು ಅಥವಾ ಆಂಟಿಸಿಡೆಂಟ್ಸ್, ಆರೋಪಿಯ ಆಂಟಿಸಿಡೆಂಟ್ಸ್ ಏನಾದ್ರು ಇನ್ವೆಸ್ಟಿಗೇಷನ್ ಅಥವಾ ಕೇಸ್ಗೆ ತೊಂದರೆ ಆಗತ್ತೆ ಅಥವಾ ಸಾಕ್ಷಿಗಳಿಗೆ ತೊಂದರೆ ಆಗತ್ತೆ ಅಥವಾ ಬೆದರಿಸುವಂತ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ರೆ ಅಥವಾ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ರೆ ಅಥವಾ ಗಂಭೀರವಾಗಿರ್ತಕ್ಕಂಥ ಆರೋಪಗಳಲ್ಲಿ ನಿರ್ಲಕ್ಷ್ಯತನ, ಸಬಾರ್ಡಿನೇಟ್ ಕೋರ್ಟ್ಸ್ ನಿರ್ಲಕ್ಷ್ಯತನವನ್ನು ತೋರಿದ್ರೆ ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅವರು ಜಾಮೀನನ್ನ ರದ್ದು ಮಾಡಬಹುದು ಅಂತಕ್ಕಂಥ ಆದೇಶವನ್ನು ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ಇದಾವೆ. ಸೊ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ, ತಾಂತ್ರಿಕ ದತ್ತಾಂಶಗಳು ಮತ್ತು ಸಾಂದರ್ಭಿಕ ಸಾಕ್ಷಿಗಳು ಏನು ದರ್ಶನ್ ಅವರ ವಿರುದ್ಧ ಇದಾವೆ, ಅದನ್ನೇ ಮೇಜರ್ ಆಗಿ ಪರಿಗಣಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ತಾಂತ್ರಿಕ ಮತ್ತು ಪ್ರಾಯೋಗಿಕ ದತ್ತಾಂಶಗಳಿದಾವಲ್ಲ, ಸಂದರ್ಭಿಕ ಸಾಕ್ಷಿಗಳು ಮತ್ತು ತಾಂತ್ರಿಕ ಮತ್ತು ಪ್ರಾಯೋಗಿಕ ದತ್ತಾಂಶಗಳು ಈ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಕಲ್ಪಿಸ್ತಕ್ಕಂಥ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಅವರು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪರಿಗಣಿಸಿ ಈ ಜಾಮೀನನ್ನ ರದ್ದುಪಡಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆದ್ರೆ ದುರದೃಷ್ಟವಶಾತ್ ಕೆಲವು ವಿಚಾರಗಳನ್ನ ಸಿಂಥೇಷನ್ ಕೇಸ್ಗಳಲ್ಲಿ ಕೆಲವು ವಿಚಾರಗಳನ್ನ ನಾನು ಕೋರ್ಟ್ಗಳಿಗೆ, ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಅವರು ಒಂದು ಆದೇಶವನ್ನು ಕೊಟ್ಟಾದ್ಮೇಲೆ ಈ ದೇಶದ ನಾಗರಿಕರಾಗಿ ಪ್ರತಿಯೊಬ್ಬರು ಸಹ ಗೌರವಿಸಬೇಕು ಮತ್ತು ಅದನ್ನೇ ಪಾಲಿಸಬೇಕು. ಅದನ್ನು ಬಿಟ್ಟು ಬೇರೆ ಇನ್ನೇನು ಮಾಡಕ್ಕಾಗೋದಿಲ್ಲ. ವಿಶೇಷವಾಗಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಂದು ವೇಳೆ ಆ ತೀರ್ಮಾನದಲ್ಲಿ ಏನಾದ್ರೂ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಅಡಕವಾಗಿದ್ರೆ ಅಥವಾ ಆ ಜಡ್ಜ್ಮೆಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲೇ ಮಾಡಿರ್ತಕ್ಕಂಥ ಆದೇಶಗಳಿಗೆ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರೆ ಅಥವಾ ಅದೇ ಜಡ್ಜ್ಮೆಂಟ್ಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ಏನಿದೆ, ಈಗ ಆಲ್ರೆಡಿ ಅನೇಕ ಕೇಸ್ಗಳಲ್ಲಿ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ಅನ್ನ ಓವರ್ಲುಕ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಈ ಆದೇಶಗಳನ್ನ ಮತ್ತೊಂದು ಸಂವಿಧಾನಾತ್ಮಕ ಪೀಠಕ್ಕೆ ಡೆಫರ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋಬಹುದು. ಅಂತ ಒಂದು ಪರಿಸ್ಥಿತಿ ಈಗ ಅದರಲ್ಲಿ ಈ ಕೇಸಲ್ಲಿ ಆ ಪರಿಸ್ಥಿತಿ ಒದಗಿ ಬಂದಿಲ್ಲ ಈಗ ಸದ್ಯಕ್ಕೆ. ಅಂತಿಮವಾಗಿ ಉಳಿದಿರ್ತಕ್ಕಂಥದ್ದು ಇವಾಗ ದರ್ಶನ್ ಅವರು ಕೋರ್ಟ್ಗೆ ಸರೆಂಡರ್ ಆಗ್ಬೇಕು, ಜೈಲಲ್ಲಿ ಅಂಡರ್ ಪ್ರಿಸನರ್ ಆಗಿ ಜೈಲಲ್ಲಿ ವಾಸಿಸಬೇಕು. ಒಂದು ವೇಳೆ ವಾಪಸ್ ಹೋಗಿ ಒಂದು ವೇಳೆ ವಿಶೇಷ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಕೆಮಿಕಲ್ ಸರ್ಕಮ್ಸ್ಟೆನ್ಸಸ್ ಅಂತ ಕರಿತೀವಿ ನಾವು, ಬದಲಾದ ಪರಿಸ್ಥಿತಿಗಳಲ್ಲಿ ಏನಾದ್ರು ಸಬಾರ್ಡಿನೇಟ್ ಕೋರ್ಟ್ಗೆ ಏನಾದ್ರು ತೋರಿಸಿದ್ದೆ ಅದಲ್ಲಿ ಏನಾದ್ರು ಬದಲಾದ ಸಂದರ್ಭಗಳು, ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳು
ಅತ್ಯವಸರವಾಗಿರ್ತಕ್ಕಂಥ ಸಂದರ್ಭಗಳೇನಾದ್ರು ಆ ಕೇಸಲ್ಲಿ ಮತ್ತೆ ಟ್ರಯಲ್ ಕೋರ್ಟ್ಗೆ ನಾವು ಕಾಣಿಸಿದಲ್ಲಿ ಮರು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹಕ್ಕು ಮ್ಯಾಟರ್ ಆಫ್ ರೈಟ್ ಮತ್ತು ದರ್ಶನ್ಗೆ ಇರ್ತಾರೆ, ಅವಕಾಶ ಇದೆ. ಇರ್ತಾರೆ. ಸೊ ಅದನ್ನ ಒಂದು ಪ್ರಯತ್ನ ಮಾಡ್ಬೇಕು. ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ತಕ್ಕಂಥ ಆದೇಶಗಳ ವಿರುದ್ಧ ಕೆಳಹಂತದ ನ್ಯಾಯಾಲಯಗಳಲ್ಲಿ ರಿವರ್ಸ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅದಕ್ಕಾಗಿ ನಾನು ಬುದ್ಧಿವಂತರಾಗಿದ್ದೆ ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಲಿಬರ್ಟಿಯನ್ನು ತೆಗೆದುಕೋಬಹುದಾಯ್ತು. ನನ್ಗನ್ಸಿದ್ದು ಬಹಳ ಮುಖ್ಯವಾಗಿ ಏನೇ ಇದರಲ್ಲಿ ಈ ಕಾರಣಗಳನ್ನು ತೋರಿಸಿ ಆದೇಶವನ್ನು ಬೇಲನ್ನ ನಿರಾಕರಿಸಿದರೆ ದಟ್ ಶುಡ್ ನಾಟ್ ಬಿ ಎಫೆಕ್ಟ್ ಆನ್ ದಿ ಸಕ್ಸಸ್ ಆಫ್ ಬೇಲ್ ಅಪ್ಲಿಕೇಶನ್ ಇಫ್ ದಿ ಅಕ್ಯೂಸ್ಡ್ ಇಸ್ ಫೈಲ್ಡ್ ಬಿಫೋರ್ ದಿ ಕೋರ್ಟ್ ಅಂತಕ್ಕಂಥ ಒಂದು ಅಬ್ಸರ್ವೇಷನ್ ಮಾಡಿಸ್ಕೊಂಡಿದ್ರೆ ಅದು ಎಲ್ಲೋ ಒಂದ್ ಕಡೆ ಇವರಿಗೆ ಮತ್ತೊಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅನುಕೂಲ ಆಗ್ತಾ ಇತ್ತು ಮತ್ತು ಆ ಆದೇಶ ಕೆಲಹಂತದ ನ್ಯಾಯಾಲಯಗಳು ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೂ ಸಹ ಅವಕಾಶ ಇರ್ತಾ ಇತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ದುರಂತ ಅಂದ್ರೆ ಅದನ್ನ ಇಲ್ಲಿ ಮಾಡಿಲ್ಲ. ಹಾಗಾಗಿ ಇದು ಸ್ವಲ್ಪ ಗಂಭೀರವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಬಟ್ ಬೇರೆ ಒಂದ್ ರೀತಿಯಲ್ಲಿ ಇದೇ ರೀತಿಯಲ್ಲಿ ಬೇರೆ ಕೇಸ್ ಆದ್ರೆ ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ರೆಫರ್ ಮಾಡ್ಲಿಕ್ಕೂ ಸಹ ಅವಕಾಶಗಳಿರ್ತವೆ. ಅಥವಾ ಅಲ್ಲೇ ಒಂದು ರಿವ್ಯೂ ಪಿಟಿಷನ್ ಹಾಕೊಂಡು ಈ ಲಿಬರ್ಟಿ ತಗೊಳ್ಳಿಕ್ಕೆ ಒಂದು ಅವಕಾಶಗಳಿದೆ. ಅಥವಾ ಇಲ್ಲಿ ಮತ್ತೊಂದು ಚೇಂಜ್ ಬದಲಾದ ಸಂದರ್ಭಗಳಲ್ಲಿ ಮರು ಜಾಮೀನು ಅರ್ಜಿಯನ್ನು ಸಲ್ಲಿಸುವಂತ ಅವಕಾಶನೂ ಸಹ ದರ್ಶನಿಗಿದೆ. ಅದು ಎಷ್ಟು ಸಮಯದ ನಂತರ ಸರ್? ಈಗ ಇವತ್ತು ಸರೆಂಡರ್ ಆದ್ರು ಅಂತ ಇಟ್ಕೊಂಡ್ರೆ ಎಷ್ಟು ದಿನದ ಒಳಗಡೆ ನಾವು ಅರ್ಜಿಯನ್ನು ಸಲ್ಲಿಸಬಹುದು? ಅದು ಕಾನೂನಲ್ಲಿ ಆ ತರ ಲಿಮಿಟೇಷನ್ ಏನಿಲ್ಲ. ಇಮಿಡಿಯೇಟ್ಲಿ ಆಫ್ಟರ್ ಸರೆಂಡರ್ ಇಟ್ ಕ್ಯಾನ್ ಫೈಲ್. ಬಟ್ ಆದ್ರೆ ವಿಶೇಷವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಬದಲಾದ ಸಂದರ್ಭಗಳನ್ನ ನಾವು ಕಾಣಿಸ್ಬೇಕಾಗುತ್ತೆ, ತೋರಿಸಬೇಕಾಗ್ತದೆ ಕೋರ್ಟ್ಗೆ. ಅದು ಮನವರಿಕೆ ಮಾಡ್ಕೊಡ್ಬೇಕಾಗ್ತದೆ. ಅದರ್ವೈಸ್ ಕೋರ್ಟ್ ಅವರು ಇಂಟರ್ವ್ಯೂನ್ ಆಗೋದಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಆಲ್ರೆಡಿ ತೀರ್ಮಾನ ತಗೊಂಡಿರೋದ್ರಿಂದ ಅವರು ಬಹಳ ಗಂಭೀರ ಪ್ರತಿಯೊಂದು ಹಂತಕ್ಕೂ ಪ್ರತಿಯೊಂದು ಸಂದರ್ಭವನ್ನು ಸಲ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಅವಾಗ ಅದು ಅವ್ರಿಗೆ ಕೋರ್ಟ್ ಅವ್ರಿಗೆ ಮನವರಿಕೆ ಮಾಡಿಕೊಳ್ಳುವಂತ ಒಂದು ಕೆಪಾಸಿಟಿ ಇವ್ರಿಗಿರ್ಬೇಕಾಗ್ತದೆ. ಈಗಾಗಲೇ ಯಾಕಂದ್ರೆ ಒಂದು ಜೈಲು ಈಗ ಟ್ರಯಲ್ ಕೋರ್ಟ್ ಅಲ್ಲಿ ಒಂದು ಆಕ್ಷನ್ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಸರ್ಜರಿ ಆಗ್ಬೇಕು ಅಂತ ಹೇಳಿ ಸರ್ಜರಿ ಆಗದೇನೆ ಆಗಿರ್ತಕ್ಕಂಥದ್ದು ಇದೆಯಲ್ಲ, ಅದು ಮೋಸ್ಟ್ ಡೇಂಜರಸ್ ಡೆವಲಪ್ಮೆಂಟ್ ಅದು ಒಂದು ಡೇಂಜರಸ್ ಡೆವಲಪ್ಮೆಂಟ್ ಅದು. ಹಾಗೂ ಯಾರು ಅವ್ರಿಗೆ ಅಡ್ವೈಸ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಇಂಟ್ರಿಮ್ ಬೇಲ್ ತಗೊಳ್ಳೇಬಾರ್ದಾಗಿ ಅಲ್ವಾ? ಈಗ ಇನ್ನೊಂದು ಕ್ವಶನ್ ನೋಟೈತೆ ಸರ್. ಈಗ ಮೇಲ್ಮನವಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ನಲ್ಲೇ ಅವ್ರು ಸಲ್ಲಿಸಬೇಕಾಗುತ್ತಲ್ವಾ? ಈಗ ಮೇಜರ್ಲಿ ಕಾನೂನು ಪ್ರಕಾರ ಹೋಗೋದಾದ್ರೆ ಇಲ್ಲ ಸಂವಿಧಾನಿಕ ವಿಚಾರಗಳು ಅಡಕವಾಗಿದ್ರೆ ಮಾತ್ರ ಸುಪ್ರೀಂ ಕೋರ್ಟ್ ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕಾಮನ್ ಆಗಿ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ರಿವ್ಯೂ ಪಿಟಿಷನ್ ಕೋರ್ಟ್ ಮೇಲೆ ಬರೋದಲ್ಲ, ಅಲ್ಲಿ ಚೇಂಬರ್ ಅಲ್ಲಿ ಡಿಸಿಷನ್ ತಗೊಂಬೋದು. ರಿವ್ಯೂ ಪಿಟಿಷನ್ ಆದ್ರೆ ಏನಾದ್ರು ಡಿಬೇಟಿ ಡಿಸೈಡ್ ಮಾಡ್ಲಿಕ್ಕೆ ಏನಾದ್ರು ತಗೊಂಡ್ರೆ ಮಾಡ್ಬೋದು. ಬಟ್ ವಿಲ್ ಥಿಂಕ್ ಲೆಟ್ಸ್ ಇದು. ಇನ್ನು ಸರ್ ಇನ್ನೊಂದು ವಿಚಾರ, ಈಗ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ಗಮನಿಸಿದ್ರೆ ಈ ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟು, ಬೀಡಿ ಅಥವಾ ಟೀಗಳನ್ನ ಸಪ್ಲೈ ಮಾಡಿದ್ದು, ದರ್ಶನ್ ಅದನ್ನ ಕುಡಿತಾ ಇದ್ದಿದ್ದು ಫೋಟೋಸ್ ಗಳನ್ನ ನೋಡಿ ಅದನ್ನು ಕೂಡ ತುಂಬಾ ಸೀರಿಯಸ್ ಆಗಿ ಸುಪ್ರೀಂ ಕೋರ್ಟ್ ಪರಿಗಣಿಸಿದೆ. ಜೊತೆಗೆ ಜೈಲ್ ಅಧಿಕಾರಿಗೂ ಕೂಡ ಒಂದು ಸ್ಟ್ರಿಕ್ಟ್ ಆದಂತಹ ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ನೆಕ್ಸ್ಟ್ ಈ ರೀತಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನೇರವಾಗಿ ಸಸ್ಪೆಂಡ್ ಅಂತ ಹೇಳಿ ಇಲ್ಲೂ ಕೂಡ ಸಸ್ಪೆಂಡ್ ಆಗಬೇಕಾಗಿತ್ತು. ಅದ್ರ ಬಗ್ಗೆ ಹೌದು, ಅದು ಈ ನಡೆದಿಲ್ಲ. ಈ ವರ್ತನೆಗಳಿದಾವಲ್ಲ, ನಡವಳಿಕೆಗಳು ಜೈಲಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಡವಳಿಕೆಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊತವೆ. ಬಹಳ ಎಚ್ಚರಿಕೆಯಿಂದ ಜೀವನ ಮಾಡ್ಬೇಕಾಗ್ತದೆ. ಸುಧಾರಿತ ಪ್ರಕ್ರಿಯೆಗಳಿವೆಲ್ಲ ಮನುಷ್ಯನ ಸುಧಾರಣೆ ಮಾಡ್ಲಿಕ್ಕೆ ಇವೆಲ್ಲ ಪ್ರಕ್ರಿಯೆಗಳಷ್ಟೇ. ಇವೆಲ್ಲ ಸುಧಾರಣೆ ಆಗ್ಬೇಕು, ಬದಲಾವಣೆ ಆಗ್ಬೇಕು, ಒಳ್ಳೆಯವನ್ ಆಗ್ಬೇಕು ಅನ್ನೋದಕ್ಕಷ್ಟೇ ಇವೆಲ್ಲ. ಸೊ ಅದು ದುರ್ಬಳಕೆ ಆದಂತ ಸಂದರ್ಭದಲ್ಲಿ ಕೋರ್ಟ್ ಅವರು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಸೊ ಅದನ್ನು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ದರ್ಶನ್ ವಿಚಾರದಲ್ಲಿ ಅದು ಕೂಡ ನೆಗೆಟಿವ್ ಆಯ್ತೇನೋ ಅಂತ ಅನ್ಸುತ್ತಲ್ಲ? ಹಾಗಾಗಿ ಕೆಲವು ಹೇಳಿದ್ನಲ್ಲ, ಸಾಂದರ್ಭಿಕ ಸಾಕ್ಷಿಗಳಿದಾವಲ್ಲ, ಸಾಂದರ್ಭಿಕ ಸಾಕ್ಷಿಗಳಲ್ಲಿ ಇವೆಲ್ಲ ಸೇರ್ಕೊಂತವೆ ಅಲ್ವಾ? ಅವಳ ವರ್ತನೆಗಳು ಸಹ ಸೇರ್ಕೊಂತವೆ. ಕೆಲವು ವಿಚಾರಗಳೆಲ್ಲ ಇವೆಲ್ಲ ಪ್ರಾಯೋಗಿಕ ದತ್ತಾಂಶಗಳು, ತಾಂತ್ರಿಕ ದತ್ತಾಂಶಗಳು, ಸಾಕ್ಷಿಗಳು ಅಷ್ಟೇ ಅಲ್ಲದೆ, ದಾಖಲಾತಿಗಳು, ಹೇಳಿಕೆಗಳಷ್ಟೇ ಅಲ್ಲದೆ ಇವ್ರ ನಡವಳಿಕೆಗಳು ಸಹ ಬಹಳ ಗಂಭೀರವಾದ ಪರಿಣಾಮ ಬೀರ್ತವೆ ಮತ್ತು ಗಂಭೀರವಾಗಿ ಪರಿಗಣಿಸ್ತವೆ ಕೋರ್ಟ್ಗೆ. ಅದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಈಗ ಮತ್ತೆ ಅವ್ರು ಮತ್ತೆ ಈಗ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾ ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಇರ್ಬೇಕಾ ಅನ್ನೋದನ್ನ ಯಾರು? ಅದು ಅವರು ಜೈಲ್ ಅಥಾರಿಟೀಸ್ ಮತ್ತು ಕೋರ್ಟ್ ಅವ್ರು ತೀರ್ಮಾನ ತಗೋತಾರೆ. ಕೋರ್ಟ್ ಅವರು ಅವ್ರ ಸೆಕ್ಯೂರಿಟಿ ವಿಚಾರದಲ್ಲಿ ಮತ್ತು ಅವರ ಎಲ್ಲಾ ವಿಚಾರಗಳನ್ನು ಪರಿಗಣಿಸಿ
ಕೋರ್ಟ್ ಅವರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಈಗ ಒಂದು ವೇಳೆ ಇವತ್ತು ಸರೆಂಡರ್ ಆಗ್ಲಿಲ್ಲ ದರ್ಶನ್, ಪವಿತ್ರ ಗೌಡ ಇನ್ನು ಉಳಿದವರು ಇವತ್ತು ಸರೆಂಡರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಆಗಿ ಇವತ್ತೇ ಸರೆಂಡರ್ ಆಗ್ಬೇಕು ಅಂತ ಹೇಳಿ ಹೇಳಿದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ವೇಳೆ ಆಗದೆ ಇದ್ರೆ ನೆಕ್ಸ್ಟ್ ಏನ್ ಆಕ್ಷನ್ ಆಗಬಹುದು ಸರ್? ಅದೇ ವಾರೆಂಟ್ ಅಲ್ಲಿ ತಗೊಂಡ್ಬಂದು ಹಾಕ್ತಾರೆ, ಒಳಗಡೆ ಹಾಕ್ತಾರೆ ಅಷ್ಟೇ. ಅಷ್ಟೇ ಅಲ್ವಾ, ಎತ್ತಾಕೊಂಡ್ಬರೋದು. ಅರೆಸ್ಟ್ ಮಾಡಿ ತಗೊಂಡು ಆಗ್ತದೆ, ಅದೇನು ಡೆಡ್ ಇಸ್ ನಾಟ್ ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗ್ಬೇಕು, ಸರೆಂಡರ್ ಆಗಿದ್ರೆ ಒಳ್ಳೇದು ಅವ್ರಿಗೆ ಅಲ್ವಾ? ಸರೆಂಡರ್ ಆದ್ರೇನೆ ಒಳ್ಳೇದು. ಓಕೆ ಓಕೆ ಓಕೆ, ಕೋರ್ಟ್ ಆದೇಶಗಳನ್ನು ಗೌರವಿಸಿದ್ರೆ ಒಳ್ಳೇದು, ನಾಳೆ ದಿವಸ ಅನುಕೂಲ ಆಗ್ತದೆ ಅಲ್ವಾ? ಬಟ್ ವಾಟ್ ಎವರ್ ಸದ್ಯಕ್ಕಂತೂ ದರ್ಶನ್ ಅಂಡ್ ಇಡಿ ಗ್ಯಾಂಗಿಗೆ ರಿಲೀಫ್ ಅಂತೂ ಇಲ್ಲ ಅಂತ ಹೇಳಿ ಹೇಳ್ಬೋದು ಅಲ್ವಾ? ಅಲ್ಲ, ಕಷ್ಟ ಇದೆ ಇವಾಗ ಸದ್ಯಕ್ಕೆ, ಬಹಳ ಕಷ್ಟ. ಇನ್ನೊಂದು 6 ತಿಂಗಳು ಹೋಗ್ಬೋದಾ ಸರ್ ನಿಮ್ಮ ಒಂದು ಸರಿ ಎಕ್ಸ್ಪೀರಿಯನ್ಸ್ ಪ್ರಕಾರ? ಮಾಡಕ್ಕಾಗಲ್ಲ. ಬಟ್ ಸಂದರ್ಭಗಳು ಏನೇನ್ ಬರ್ತದ, ನಾನು ಹೇಳಿದ್ನಲ್ಲ, ಚೇಂಜ್ ಇನ್ ಸರ್ಕಮ್ಸ್ಟೆನ್ಸಸ್ ಅನ್ನೋ ಪದ ಮನುಷ್ಯನನ್ನ ಯಾವ ಬದಲು ಎಲ್ಲಿಗೆ ಬೇಕಾದ್ರೂ ಮಾಡ್ಬೋದು, ಯಾವ ಬದಲೇನಾದ್ರೂ ಮಾಡ್ಬೋದು. ಒಳ್ಳೇದು ಮಾಡ್ಬೋದು, ಕೆಟ್ಟದು ಮಾಡ್ಬೋದು ಅಲ್ಲ? ಚೇಂಜ್ ಇನ್ ಸರ್ಕಮ್ಸ್ಟೆನ್ಸಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದಟ್ ಇಸ್ ರಿಕ್ವೈರ್ಡ್ ಟು ಎಸ್ಟಾಬ್ಲಿಷ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಓಕೆ, ಅದು ಎಸ್ಟಾಬ್ಲಿಷ್ ಮಾಡಿದ್ರೆ ದೆನ್ ಯು ವಿಲ್ ಬಿ ಔಟ್. ಇಲ್ಲಾಂದ್ರೆ ಮತ್ತೆ ಸೇಮ್ ಸಿಚುಯೇಷನ್ ಕಂಟಿನ್ಯೂ. ಹೌದು ಹೌದು. ಇದಾದ್ಮೇಲೆ ನೋಡಿ, ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು, ಈ ಪ್ರಕರಣ ಇದು ಸಮಾಜಕ್ಕೂ ಒಂದು ಒಳ್ಳೆ ಸಂದೇಶ ಅಂತ ಹೇಳಿ ಅಲ್ವಾ? ಸಮಾಜಕ್ಕೆ ಸಂದೇಶದ ಪ್ರಶ್ನೆ ಬೇರೆ, ಸಮಾಜಕ್ಕೆ ಸಂದೇಶಗಳಾಗ್ತವೆ, ಹೋಗ್ತಾ ಬರ್ತಾ ಬೇಕಾದಷ್ಟು ಇರ್ತವೆ. ಅನೇಕ ಕೇಸ್ಗಳು ನೀವು ಇಂಥ 100 ಕೇಸ್ಗಳು ಕನ್ವಿಕ್ಷನ್ ಕೊಟ್ಟರು ಸಹ ಸಮಾಜ ಬದಲಾವಣೆ ಆಗೋ ಸಾಧ್ಯತೆಗಳು ಹಂಗಲ್ಲ. ಸಮಾಜ ಬದಲಾವಣೆ ಆಗ್ಬೇಕು, ಫಸ್ಟ್ ಎನ್ಲೈಟನ್ಮೆಂಟ್ ಇದೆ. ಎನ್ಲೈಟನ್ಮೆಂಟ್ ಕಾನೂನುಗಳ ಬಗ್ಗೆ ಅರಿವಿರಬೇಕು ಹೊರತು ಸುಮ್ಮನೆ ಶಿಕ್ಷೆ ಕೊಡೋದ್ರಿಂದ ಬದಲಾವಣೆ ಆಗೋದಿಲ್ಲ. ಅರಿವು ಮೂಡಿಸಬೇಕಾಗಿರ್ತಕ್ಕಂಥ ಕೆಲಸವೇ, ಆಮೇಲೆ ಭಯ ಅಂತ ಕೆಲಸವೇ ಸರ್ಕಾರದ್ದು. ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ಲಾಸ್ ಇರ್ಬೇಕು ಹೊರತು ಶಿಕ್ಷೆ ಕೊಡೋದು. ನೋಡಿ, 22 ದಿವಸ ಒಬ್ಬ ವ್ಯಕ್ತಿ ಜೈಲಿನಲ್ಲಿ ಒಳಗಡೆ ಇದ್ರೆ ಅವ್ನು ಕಂಪ್ಲೀಟ್ ಜೀವನನೇ ಬದಲಾವಣೆ ಮಾಡ್ಕೊಬರ್ತಾರೆ ಅಂತ ಮಹಾತ್ಮ ಗಾಂಧೀಜಿಯವರು ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ಕರೆಕ್ಟ್. ಆಮೇಲೆ ಇವೆಲ್ಲ ಕಾನೂನುಗಳು, ಕಟ್ಟಳೆಗಳು, ಶಿಕ್ಷೆಗಳು, ಪನಿಷ್ಮೆಂಟ್ಸ್, ಫೈನ್ ಹಾಕತಕ್ಕಂಥ ಇವೆಲ್ಲ ಇರೋದು ಏನಕ್ಕೋಸ್ಕರ ಅಂದ್ರೆ ಮನುಷ್ಯ ಬದಲಾವಣೆಯಾಗಿ ಒಳ್ಳೆ ಜೀವನ ನಡೆಸಲಿ ಅಂತಕ್ಕಂಥ ಉದ್ದೇಶಕ್ಕಾಗಿ. ಕರೆಕ್ಟ್. ಮನುಷ್ಯನ ಸರ್ವನಾಶ ಮಾಡ್ಲಿಕ್ಕಲ್ಲ. ಯಾವುದೇ ಕಾನೂನು, ಯಾವುದೇ ವ್ಯವಸ್ಥೆಯಲ್ಲಿ, ಯಾವುದೇ ಪ್ರಭುತ್ವಗಳು ಮನುಷ್ಯನನ್ನ ಸರ್ವನಾಶ ಮಾಡ್ಲಿಕ್ಕೆ, ಮನುಷ್ಯನ ಸಾಯಿಸ್ಲಿಕ್ಕೆ ಇರ್ಕೂಡ್ದು. ಸತ್ಯ. ಇದು ತತ್ವವಲ್ಲ. ದಿ ಇಂಟೆನ್ಷನ್ ಆಫ್ ದಿ ಲೆಜಿಸ್ಲೇಟರ್ಸ್, ಇಂಟೆನ್ಷನ್ ಆಫ್ ದಿ ಲಾ ಈಸ್ ನಾಟ್ ಲೈಕ್ ದಟ್. ಇಂಟೆನ್ಷನ್ ಆಫ್ ದಿ ಲಾ, ಇಂಟೆನ್ಷನ್ ಆಫ್ ದಿ ಲೆಜಿಸ್ಲೇಷನ್ ಈಸ್ ದಟ್ ಮನುಷ್ಯ ಬದಲಾವಣೆ ಆಗ್ಬೇಕು, ಒಳ್ಳೆ ಜೀವನ ನಡೆಸಬೇಕು. ಮಾಡಿರ್ತಕ್ಕಂಥ ಸಡನ್ ಪ್ರೊವೊಕೇಶನ್ ಆಗಿರ್ತದೆ, ದುರಹಂಕಾರದಿಂದ ಆಗಿರ್ತದೆ, ಏನೋ ಉದ್ದೇಶಪೂರ್ವಕ ಗೊತ್ತಿಲ್ಲದ ಆಗಿರ್ತದೆ, ಅದು ಇನ್ಯಾವುದೋ ಕಾರಣಕ್ಕೆ ಆಗೋಗ್ಬಿಟ್ಟಿರ್ತದೆ. ಬಟ್ ಅದನ್ನ, ಆ ಶಿಕ್ಷೆಯನ್ನ ಹಂತ ಹಂತವಾಗಿ ನಾವು ಜಾರಿಗೊಳಿಸ್ಬೇಕಾಗುತ್ತೆ. ಒಂದು ಅಫೆನ್ಸ್ ಕೊಡ್ಬೇಕು. ಮೊದಲನೇ ಅಫೆನ್ಸ್ ಮಾಡಿದ್ರೆ ಏನ್ ಅಫೆನ್ಸ್ ಮಾಡಿದ್ರೆ ಒಂದು ಆಪ್ಷನ್ ಬದುಕಲಿಕ್ಕೆ ಅವಕಾಶ ಕೊಡ್ಬೇಕು. ಸೆಕೆಂಡ್ ಅಫೆನ್ಸ್ ಸ್ವಲ್ಪ ಸಿವಿಯರ್ ಆಗಿರ್ಬೇಕು. 3ನೇ ಅಫೆನ್ಸ್ ಅಂದ್ರೆ ಬಹಳ ಗಂಭೀರವಾಗಿರ್ಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರ್ಬೇಕು ಹೊರತು ನಮ್ಮ ವ್ಯವಸ್ಥೆ ಬದಲಾವಣೆ ಆಗುತ್ತೆ. ವೈಜ್ಞಾನಿಕವಾಗಿ ಚಿಂತನೆ ಮಾಡ್ಬೇಕು ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ. ಹೌದು. ಸುಮ್ಮನೆ ಸಂಘ ಸಂಸ್ಥೆಗಳು, ಹೋರಾಟಗಳು ಯಾರೋ ತಪ್ಪು ಮಾಡ್ತಾರಂದ್ರೆ ಶಿಕ್ಷೆ ಕೊಟ್ಬಿಟ್ಟಿರ್ತಲ್ಲ. ಶಿಕ್ಷೆ ಯಾವ ಹಂತದಲ್ಲಿ, ಯಾವ ಸಂದರ್ಭದಲ್ಲಿ ಹೇಗಾಗಿದೆ ಅಂತಕ್ಕಂಥ ಸಹ ನಾವು ಗಮನಿಸಬೇಕಾಗ್ತದೆ. ನೋಟೋರಿಯಸ್ ಕ್ರಿಮಿನಲ್ಸ್ ಒಳ್ಳೆ ನಾಗರಿಕರಾಗ್ಬೋದು, ಯಾರು ಗೊತ್ತು ಅಲ್ವಾ? ಸೊ ಹಾಗಾಗಿ ಶಿಕ್ಷೆ ಕೊಡುವಂತ ವಿಧಾನ ಬದಲಾವಣೆಗೋಸ್ಕರ ಇರಬೇಕು ಹೊರತು ನಾಶಕ್ಕಾಗಿರೋ ಕೂಡುದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ದೇಶದ ಸುಮಾರು 198 ಕಂಟ್ರಿಗಳ ಪೈಕಿ ಸುಮಾರು 82 ಕಂಟ್ರಿಗಳು ಇದು ಆಲ್ರೆಡಿ ಈ ಡಿಸಿಷನ್ ತಗೊಂಡಿದ್ದಾಗಿದೆ. ಇವನ್ ಮರಣದಂಡನೆ ಸಹ ಸುಮಾರು 80 ಕಂಟ್ರಿಗಳು ಮರಣದಂಡನೆ ಕೊಡ್ಕೂಡ್ದು ಅಂತಕ್ಕಂಥ ಒಂದು ತೀರ್ಮಾನಕ್ಕೂ ಜಗತ್ತಿನ ಜಿನೋವಾ ಕನ್ವೆನ್ಷನ್ ನಲ್ಲಿ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಬಂದಿದ್ದಾಗಿದೆ. ಆ ನಿಟ್ಟಿನಲ್ಲಿ ಮನುಷ್ಯ ಬದಲಾವಣೆಗೋಸ್ಕರ, ಸುಧಾರಣೆಗೋಸ್ಕರ, ಬದಲಾವಣೆ ಅನ್ನೋದಕ್ಕಿಂತ ಸುಧಾರಣೆಗೋಸ್ಕರ ಶಿಕ್ಷೆ ಇರಬೇಕು. ಮನುಷ್ಯನ ಸುಧಾರಣೆಗೋಸ್ಕರ ಶಿಕ್ಷೆ ಇರಬೇಕು. ಮನುಷ್ಯನ ಶಿಕ್ಷೆ ಒಳ್ಳೆ ಮನುಷ್ಯನಾಗಿ, ನಾಗರಿಕನಾಗಿ ಮಾಡ್ಬೇಕಾಗ ಹೊರತು ಮನುಷ್ಯನ ಸರ್ವನಾಶಕ್ಕೆ ಇರ್ಕೂಡ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾನೂನುಗಳೇನು ಹೇಳಿದ್ರೆ ಬಿಡ್ಲಿ, ಒಟ್ಟಿನಲ್ಲಿ ವೈಜ್ಞಾನಿಕ ಚಿಂತನೆಯಿಂದ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಹೌದು, ಅದೇ ಒಟ್ಟಿನಲ್ಲಿ ದರ್ಶನ್ ಕೂಡ ಈ ತೀರ್ಪಿನಿಂದ ಅಟ್ಲೀಸ್ಟ್ ಬದಲಾದ್ರು, ದರ್ಶನ್ ಜೊತೆಗಿದ್ದವರು ಬದಲಾದ್ರು ಅಂತ ಹೇಳಿದ್ರೆ ನೀವು ಹೇಳಿದಂತೆ ಇದಕ್ಕೊಂದು ಒಳ್ಳೆ ಅಂತಿಮ ಸಿಕ್ತಂಗ ಆಗುತ್ತೆ ಅಲ್ವಾ? ಹೌದು, ಅವ್ರು ಖುಷಿ ಅಲ್ವಾ? ನಾವು ದರ್ಶನ್ ಬದಲಾವಣೆ ಆಗ್ಬೇಕು ಜೊತೆಗೆ ದರ್ಶನ್ ಅಭಿಮಾನಿಗಳು ಬದಲಾವಣೆ ಆಗ್ಬೇಕು ಈ ವಿಷಯದಲ್ಲಿ. ಅರ್ಧ ಕಾರಣ ದರ್ಶನ್ ಅಭಿಮಾನಿಗಳು ಇವತ್ತಿನ ದಿವಸ ದರ್ಶನ್ ಪರಿಸ್ಥಿತಿಗೆ. ಕರೆಕ್ಟ್. ದರ್ಶನ್ಗೆ ಸ್ವಂತ ಬುದ್ಧಿ ಇಲ್ಲ. ಹೌದು, ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾನೆ. ಹೌದು. ಹಾಗಾಗಿ ದರ್ಶನ್ ವೈಯಕ್ತಿಕವಾಗಿ ಒಳ್ಳೆನೆ, ಆದ್ರೆ ಸ್ನೇಹಿತರ ಪ್ರಭಾವದಿಂದ, ಸಂದರ್ಭಗಳ ಪ್ರಭಾವದಿಂದ ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಾರ. ಅದೆಲ್ಲದೂ ಒಟ್ಟಿನಲ್ಲಿ ಬಹಳ ಗಂಭೀರ ಹೇಳುವಂಥದ್ದು. ಸಂದರ್ಭಗಳು ಬಹಳ ಇಂಪಾರ್ಟೆಂಟ್. ಮನುಷ್ಯನನ್ನ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೇಳ್ಕೊಂಡು ಹೋಗ್ಬಿಡ್ತಾವೆ ಸಂದರ್ಭಗಳು. ಕರೆಕ್ಟ್.
ಸಂದರ್ಭಗಳನ್ನ ನಿಭಾಯಿಸುವಂತದ್ದು ಇದೆಯಲ್ಲ, ಹಾ ಅದು ಒಳ್ಳೆ ಮನುಷ್ಯನ ಲಕ್ಷಣ. ಹೌದು 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 ಸೊ ಹಾಗಾಗಿ ನಾವು ಸ್ವಲ್ಪ ಈ ವಿಚಾರದಲ್ಲಿ ಸ್ವಲ್ಪ ಗಂಭೀರವಾಗಿ ನಾವು ಸುಪ್ರೀಂ ಕೋರ್ಟ್ ಅವ್ರು ತಗೊಂಡಿರೋದ್ರಿಂದ ಹಾ ಮುಂಬರುವಂತ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡುವಂತದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.